ಇನ್ನು ಈ ಸಿನಿಮಾ ನೋಡಿದವರಿಗೆ ಒಂದು ಮುಖ್ಯವಾಗಿ ಓಂ ಸಿನಿಮಾದ ಒಂದು ಸೀಕ್ವೆನ್ಸ್ ನೆನಪಾಗುತ್ತೆ ಅಂತ ಅನ್ಸುತ್ತೆ. ಓಂ ಸಿನಿಮಾ ಬಹುತೇಕ ಶಿವಣ್ಣನು ಹೇಳಿದ್ರು ಅನ್ಸುತ್ತೆ ನೆನ್ನೆ ಸಿನಿಮಾ ನೋಡಿದ್ಮೇಲೆ. ಅದು ನೀವು ನೋಡಿ ಥಿಯೇಟರ್ ನೋಡಿದಾಗ ಗೊತ್ತಾಗುತ್ತೆ. ಸೊ ಆ ಸೀನ್ ಹೇಗಿತ್ತು, ರೀಕ್ರಿಯೇಟ್ ಮಾಡ್ದಾಗಿತ್ತು ಆ ಸೀನ್ ಮತ್ತೆ ಇಲ್ಲಿ ರಿಪೀಟ್ ಆದಾಗೆ? ಅದು ಆಕ್ಚುಲಿ ರಿಕ್ರಿಯೇಷನ್ ಅದು ಇಂಟೆನ್ಷನ್ ಆಗಿ ಮಾಡಿದಲ್ಲ. ಅದು ನಾರ್ಮಲ್ ಆಗಿ ಕೊರಿಯೋಗ್ರಾಫ್ ಮಾಡಿದ್ದು ನಮ್ಮ ಡಿಫ್ರೆಂಟ್ ಡ್ಯಾನಿ ಅವ್ರು ಕೊರಿಯೋಗ್ರಾಫ್ ಮಾಡಿದ್ದು ಸೀಕ್ವೆನ್ಸ್. ಆಮೇಲೆ ಅಂದ್ರೆ ಆ ಕ್ಯಾರೆಕ್ಟರ್ಗೆ ಅವಾಗ ಆ ಟೈಮಲ್ಲಿ ಒಂದು ಹತ್ತಾರ ಬೇಕಾಗಿರುತ್ತೆ. ಆಮೇಲೆ ಅಲ್ಲಿ ಯಾರು ಮುಟ್ಟಿರಲ್ಲ, ಕೊಟ್ಟಿರಲ್ಲ, ಅದು ಬೇಕಾಗಿರುತ್ತೆ, ಅದು ತಲುಪಬೇಕಾಗಿರುತ್ತೆ. ಬಟ್ ಬೇರೆ ಯಾವ ಕ್ಯಾರೆಕ್ಟರ್ ಕೈಯಲ್ಲಿ ಕೊಡ್ಸಿದ್ರೆ ಅದು ವರ್ಕ್ ಆಗ್ತಿರ್ಲಿಲ್ಲ ಆ ಮೂಮೆಂಟ್ ಅಲ್ಲಿ. ಸೊ ಅದು ಅವಾಗ ಹೀರೋಯಿನ್ ಕೊಡೋದು. ಸೊ ಅದು ಆಕ್ಚುಲಿ ಆಗಿ ಇಂಟೆನ್ಷನಲ್ ಮಾಡಿಲ್ಲ, ಬಟ್ ಆ ಥರ ಆಯ್ತು. ಆಮೇಲೆ ಈಗ ಒಂದ್ಸಲಿ ಒಂದಷ್ಟು ಪ್ರೀಮಿಯರ್ ಮಾಡಿದಾಗ ಇಲ್ಲ ಶೋಸ್ ಆಗ್ತಾಗ ನಮ್ಮ ಸಿನಿಮಾದು, ಅವಾಗ ಒಂದಷ್ಟು ಜನ ಹೇಳಿದ್ರು. ಅವಾಗ ನಮಗೂ ಅನಿಸ್ತು ಕರೆಕ್ಟ್ ಅಲ್ಲ, ಅದೇ ತರ ಇದೆ ಅಂತ. ಶಿವಣ್ಣ ನೋಡಿದಾಗ ಹೇಗೆ ಆ ಸೀನ್ ನೀವು ಪಕ್ಕದಲ್ಲೇ ಮೂವಿ ನೋಡ್ತಾ ಇದ್ರಿ, ಹೇಗಿತ್ತು? ಅವ್ರೇನ ನಿಮ್ ಕಡೆ ನೋಡಿ ರಿಯಾಕ್ಟ್ ಮಾಡಿದ್ರ, ಸೇಮ್ ಹಂಗೆ ಇದೆಯಲ್ಲ ಅಂತ ಏನಾದ್ರು ಹೇಳಿದ್ರ? ಅದೇ ದೊಡ್ಡಪ್ಪ ಅದಾದ್ಮೇಲೆ ಹೇಳಿದ್ರು. ಸೊ ದೊಡ್ಡಪ್ಪಗೂ ಸಿನಿಮಾ ಹಂಗೆ ನೋಡ್ಕೊಂಡು ಹೊಟ್ಟೋಗ್ಬಿಟ್ರು, ಅಂದ್ರೆ ಈ ಸಿನಿಮಾದ ಮೂಡಲ್ಲೇ ಇದ್ರು. ಬಟ್ ಅದಾದ್ಮೇಲೆ ಯಾರು ಆಂಕರ್ ಒಬ್ರು ಹೇಳಿದ್ರು ಈ ತರ ಸೀನ್ ಹಂಗೆ ಇದೆ ಅಂತ. ಅವಾಗ ಹೌದಲ್ಲ ಅಂತ ಅವಾಗ ಅವ್ರಿಗೂ ರೀಕಲೆಕ್ಟ್ ಆಯ್ತು. ಬಟ್ ಅದನ್ನ ನೀವು ಇಂಟೆನ್ಷನಲಿ ಅಲ್ಲಿ ಇನ್ಸರ್ಟ್ ಮಾಡಿರೋ ಹಾಗಿಲ್ಲ, ಅದು ಆ ಕತೆ ಫ್ಲೋ ಜೊತೆ ಲಿಫ್ಟ್ ಮಾಡ್ತಾ ಹೋಗುತ್ತೆ ಆ ಸೀನ್, ಅದು ಇಂಪಾರ್ಟೆಂಟ್. ಕರೆಕ್ಟ್. ಆಮೇಲೆ ಫೈಟ್ಸ್ ಇದರಲ್ಲಿ ಒಂದು ಆಲ್ಮೋಸ್ಟ್ 4 ಫೈಟ್ ಇದೆಯಲ್ಲ, ಎಲ್ಲ ಫೈಟು ಬೇರೆ ಬೇರೆ ತರ ಇದೆ. ಆಮೇಲೆ ಅದೊಂದು ಸಿನಿಮಾಗೆ ಅದು ಆ ಮೂಡಿಂದ ಒಂದು ಎಲಿವೇಶನ್ ಕೊಡುತ್ತೆ. ಸೊ ನಾವು ಆ ಬ್ಯಾಲೆನ್ಸ್ ಮಾಡೋಕ್ಕೆ ಒಂದು ಮೂಡಲ್ಲಿ ಕತೆ ಹೇಳಿದ್ರೇನು ಜೊತೆಗೆ ಒಂದು ಫೈಟಲ್ಲಿ ಅದರದ್ದು ಕಾಂಟ್ರಡಿಕ್ಟ್ ವ್ಯೂ ಇರಬೇಕು ಅಂತ ಆ ಫೈಟ್ಸ್ ಕೂಡ ಮಾಡಿದ್ವಿ. ಓಕೆ. ಸೇನು ಸುದೀಪ್ ಅವರು ಇದನ್ನ ಸಿನಿಮಾ ನೋಡಿ ಆರಂಭದಲ್ಲೇ ಬಂದರು, ನಿಮಗೆ ಸಪೋರ್ಟ್ ಮಾಡಿದ್ರು. ಅದಾದಮೇಲೆ ಒಂದು ಟ್ವೀಟ್ ಕೂಡ ಮಾಡಿದರು, ತುಂಬ ಅದ್ಭುತವಾಗಿದೆ ನಿಮ್ಮ ಪರ್ಫಾರ್ಮೆನ್ಸ್, ಹಾಗೇನೆ ನಿಮ್ಮ ಹೋಲ್ ಟೀಮ್, ಶ್ರೀಲೇಶ್ ಏನು ನಿಮ್ಮ ಡೈರೆಕ್ಟರ್. ಸೊ ಆ ಟ್ವೀಟ್ ಬಗ್ಗೆ ಏನಂತೀರಾ? ಯಾಕಂದರೆ ಇಂಥ ಸಪೋರ್ಟ್ ಬೇಕು ಇಂಥ ಸಿನಿಮಾಗಳಿಗೆ ಈ ಟೈಮ್ನಲ್ಲಿ, ಈ ಪಾಯಿಂಟ್ ಆಫ್ ಟೈಮ್ ಥಿಯೇಟ್ರಿಗೆ ಜನ ಬರ್ತಿಲ್ಲ ಅನ್ನೋದು, ಅದ್ರ ಬಗ್ಗೆ ಕೂಡ ಅವರು ಮಾತನಾಡಿದರು. ಅದು ಸುಮ್ಮನೆ ಆ ಥರ ಹೇಳಬಾರ್ದು, ಒಳ್ಳೆ ಕಂಟೆಂಟ್ ಕೊಟ್ಟಾಗ ಆಟೋಮೆಟಿಕ್ಲಿ ಜನ ಬರ್ತಾರೆ. ಹೌದು, ಕರೆಕ್ಟ್. ಸುದೀಪ್ ಅವರ ಸಪೋರ್ಟ್ ಬಗ್ಗೆ ಏನು ಹೇಳ್ತಾರೆ? ತುಂಬ ಖುಷಿ ಆಗುತ್ತೆ, ಯಾಕಂದರೆ ಇದು ಒಂದು ಹೊಸ ಪ್ರಯತ್ನ. ಸೊ ಅವರು ಅದೇ ಟ್ವೀಟ್ ಮಾಡಿದ್ರದ್ದು, ಈ ಪ್ರಯತ್ನ ಅವ್ರಿಗೆ ತುಂಬ ಇಷ್ಟ ಆಯಿತು ಅಂತ. ಆಮೇಲೆ ಇದೊಂದು ಬೇರೆ ಮೂಡ್ನ ಕ್ರಿಯೇಟ್ ಮಾಡುತ್ತೆ ಒಬ್ಬರು ಮೈಂಡಲ್ಲಿ, ಇಲ್ಲ ಒಬ್ಬರು ತಲೆ ಅದು ಓದ ತಕ್ಷಣ ಒಂದು 2 hours ಒಂದು ಬೇರೆ ಥರ ಒಂದು ಮೂಡ್ನ ಕ್ರಿಯೇಟ್ ಮಾಡುತ್ತೆ, ಒಂದು ಬೇರೆ ಒಂದು ಊರಿಗೆ ಒಂದು ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ಆಮೇಲೆ ಈ ಸಿನಿಮಾದ ಅಪ್ರೋಚ್ ತುಂಬ ಬೇರೆ ಇದೆ. ಈಗ ಸ್ಟೋರಿ ಟೆಲಿಂಗ್ ವೇ ಬೇರೆ ಇದೆ. ಆಮೇಲೆ ಒಂದಷ್ಟು ಕಾನ್ಸಂಟ್ರೇಷನ್ ಅಲ್ಲಿ ನೋಡಬೇಕು. ಸೊ ಈ ತರ ಸಿನಿಮಾಗೆ ಒಂದಷ್ಟು ಜನ ನೋಡಿ ಅಪ್ರಿಷಿಯೇಟ್ ಮಾಡಿದಾಗ ಅದಕ್ಕೆ ಇನ್ನೂ ಒಂದಷ್ಟು ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಸೊ ಅದರಲ್ಲಿ ಸುದೀಪ್ ಅವ್ರಿಗೆ ಅದಕ್ಕೆ ನಾವು ರಿಲೀಸ್ಗಿಂತ ಮುಂಚೆನೆ ತೋರಿಸಿದ್ವಿ. ಅವರು ತುಂಬಾ ಚೆನ್ನಾಗಿ ಸಿನಿಮಾನ ಅನಲೈಸ್ ಮಾಡ್ತಾರೆ. ಸೊ ಅವ್ರು ಅನಲೈಸ್ ಮಾಡಿ ಒಂದಷ್ಟು ವಿಚಾರ ಈ ಸಿನಿಮಾದ ಬಗ್ಗೆ ಹೇಳಿದ್ರು. ಪರ್ಟಿಕ್ಯುಲರ್ಲಿ ಏನೇ ಸೀಕ್ವೆನ್ಸ್ ಬಗ್ಗೆ ಅವ್ರು ಹೇಳಿದ್ಯಾ, ಇದು ತುಂಬಾ ಇಂಪ್ರೆಸ್ ಮಾಡ್ತು ನನಗೆ, ಅಥವಾ ಸ್ಟ್ಯಾಂಡ್ ಔಟ್ ಆಗಿರುವಂತ ಒಂದು ಫ್ಯಾಕ್ಟ್ ಇದೆ ಈ ಸಿನಿಮಾದಲ್ಲಿ ಅಂತ? ಅದೇ ಅವ್ರಿಗೆ ಕ್ಲೈಮ್ಯಾಕ್ಸ್ ಫೈಟ್, ಆಮೇಲೆ ಒಂದು ಆ ಇಂಟರ್ವಲ್ ಬ್ಲಾಕ್, ಅದು ತುಂಬಾ ಇಷ್ಟ ಆಯ್ತು. ಆಮೇಲೆ ನಮ್ಮ ಇದೊಂದು ಹೀರೋಯಿನ್ ಅವರ ಒಂದಷ್ಟು ಆಕ್ಟಿಂಗ್ ಪರ್ಫಾರ್ಮೆನ್ಸಸ್, ಮಯೂರ್ ಅವ್ರನ್ನ ತುಂಬಾ ದಿನ ಆದ್ಮೇಲೆ ಸ್ಕ್ರೀನ್ ಅಲ್ಲಿ ನೋಡಿ, ಅದು ತುಂಬಾ ಇಷ್ಟ ಆಯ್ತು. ಆಮೇಲೆ ಸ್ಟೋರಿ ತುಂಬಾ ಇಷ್ಟ ಆಯ್ತು. ಆಮೇಲೆ ಒಂದಷ್ಟು ಕಡೆ ಎಡಿಟಿಂಗ್ ಪ್ಯಾಟರ್ನ್ಗಳು ಅವ್ರಿಗೆ ತುಂಬಾ ಇಷ್ಟ ಆಯ್ತು. ಆಮೇಲೆ ಪೂರ್ಣಚಂದ್ರ ಅವ್ರ ಮ್ಯೂಸಿಕ್ ಕೂಡ, ಮ್ಯೂಸಿಕ್ ಒಂದು ಆಕ್ಚುಲಿ ಸಿನಿಮಾಗೆ ಮ್ಯೂಸಿಕ್ ಒಂದು ತುಂಬಾ ದೊಡ್ಡ ಹೈಲೈಟ್ ಅಂತ ಅನ್ಸುತ್ತೆ. ವಿನಯ್ ಅವರು ಆರಂಭದಿಂದಲೂ ನಾವು ನೋಡ್ತಾ ಇದ್ರೆ ಹೊಸ ಡೈರೆಕ್ಟರ್ಗಳಿಗೆ ಚಾನ್ಸ್ ಕೊಡ್ತಾ ಬಂದಿದ್ದೀರಾ. ಯಾಕಂದ್ರೆ ಬಹಳಷ್ಟು ಮಂದಿ ಸಕ್ಸಸ್ ಯಾರಿದ್ದಾರೆ ಅವ್ರ ಹಿಂದೆ ಓಡುವಂಥದ್ದು ಆಗ್ತಾ ಇರುತ್ತೆ. ಮೇ ಬಿ ಸಿಂಪಲ್ ಸುನಿ ಬಿಟ್ರೆ ಆಲ್ಮೋಸ್ಟ್ ಎಲ್ಲ ನ್ಯೂ ಕಮರ್ಸ್. ಫಸ್ಟ್ ಸಿನಿಮಾ ಪ್ರಕಾಶ್ ಅವ್ರ ಜೊತೆ ಮಾಡಿದ್ದು, ಮಿಕ್ಕಿದೆಲ್ಲ ಹೊಸ ಡೈರೆಕ್ಟರ್, ಆಲ್ಮೋಸ್ಟ್ ಹೊಸ ಡೈರೆಕ್ಟರ್ಸ್. ಏನೋ ಪರ್ಟಿಕ್ಯುಲರ್ ಇದೆಯಾ ಅವಕಾಶ ಕೊಡೋಣ ಅಂತ? ಯಾಕಂದ್ರೆ ಶಿವಣ್ಣ ಮೊನ್ನೆ ಪ್ರೆಸ್ ಮೀಟಲ್ಲಿ ಹೇಳ್ತಾ ಇದ್ರು ಹೊಸಬರಿಗೆ ಅವಕಾಶ ಕೊಡಬೇಕು ಅಂತ. ಯಾವಾಗ ಟ್ಯಾಲೆಂಟ್ಗಳು ಬರೋದು ಅಂತ? ಹೊಸದಂದಾಗ ಅದೊಂಥರ ಫ್ರೀ ಇರುತ್ತೆ, ಸ್ವಲ್ಪ ಸೆಟ್ಟಲ್ಲಿ ಒಂದು ಬೌಂಡ್ರೀಸ್ ಇರಲ್ಲ, ಒಂದಷ್ಟು ಕೊಲಾಬ್ರೇಷನ್ ಇಂದ ಕೆಲಸ ಮಾಡ್ಬೋದು, ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗೋದು. ಆಮೇಲೆ ಇಲ್ಲ ಅಂದ್ರೆ ಆಕ್ಚುಲಿ ಈಗ ಸುನಿಯರ್ ಜೊತೆನೂ ಮಾಡಿದಾಗ ತುಂಬಾ ಈಸಿಯಾಗಿ ನಡೀತು. ತುಂಬಾ ಅವ್ರ ಜೊತೆ ಕೆಲಸ ಮಾಡೋದೇ ತುಂಬಾ ಚೆನ್ನಾಗಿ, ತುಂಬಾ ಜೋವಿಯಲ್, ತುಂಬಾ ಕೊಲಾಬ್ರೇಟಿವ್, ತುಂಬಾ ಡಿಸ್ಕಷನ್ಸ್ ಮಾಡ್ತಾರೆ. ಬಟ್
ನಂಗೇನೋ ಜಾಸ್ತಿ ಹೊಸಬ್ರೆ ಬಂದಿದ್ದಾರೆ ಸ್ಕ್ರಿಪ್ಟ್ಸ್ ತಗೊಂಡು. ತಗೊಂಡು, okay. ಆಮೇಲೆ ಇನ್ನೊಂದೇನಂದ್ರೆ ಈಗ ಒಂದು ಹೊಸಬ್ರ ಜೊತೆ ಒಂದು ಸಿನಿಮಾ ಮಾಡಿದಾಗ ಯಾವುದು ಪ್ರೀ ಕನ್ಸೀವ್ ಜಡ್ಜ್ಮೆಂಟ್ ಇರಲ್ಲ. ಈ ಸಿನಿಮಾ ಹೀಗಿರುತ್ತೆ, ಹೀಗಿರ್ಬೋದು, ಈ ತರ ಸ್ಟೈಲಲ್ಲಿ ಇರುತ್ತೆ, ಇಲ್ಲ ಏನು ಅದು ಇದು ಗೇಜ್ ಮಾಡಕ್ಕಲ್ಲ ಈ ಸಿನಿಮಾ ಹೇಗಿರ್ಬೋದು ಅಂತ. ಸೊ ಅದರಿಂದ ಅದು ಹೊಸದಾಗಿ ಕಾಣಿಸುತ್ತೆ. ಯಾವುದೇ ಸಿನಿಮಾ ಮಾಡಿದ್ರು, ಯಾವುದೇ ಜಾನರ್ ಟ್ರೈ ಮಾಡಿದ್ರು ಅಷ್ಟು ಆಂಟಿಸಿಪೇಟ್ ಮಾಡಕ್ಕಾಗಲ್ಲ ಈ ಸಿನಿಮಾ ಹೇಗಿರುತ್ತೆ ಅಂತ. ಸೊ ಅದರಿಂದ ಮೋಸ್ಟ್ಲಿ ನಂಗೆ ಹೊಸಬ್ರ ಜೊತೆ ಕೆಲಸ ಬ್ಲೆಂಡ್ ಆಗ್ತಾ ಇದೆ.